ಕ್ಯಾಪ್ಟನ್ ಗುರ್ಬಚನ್ ಸಿಂಗ್ ಸಲಾರಿಯಾ ಅವರು 1961 ಡಿಸೆಂಬರ್ 5ರಂದು ಹುತಾತ್ಮರಾದರು. ಅವರು 1935 ನವೆಂಬರ್ 29ರಂದು ಪಂಜಾಬ್ನ ಜಾಗರಾಮ್ ಜಿಲ್ಲೆಯಲ್ಲಿ ಜನಿಸಿದರು. 1957ರಲ್ಲಿ ಅವರನ್ನು 1ನೇ ಗೋರ್ಖಾ ರೈಫಲ್ಸ್ ಪದಾತಿ ದಳಕ್ಕೆ ನಿಯೋಜಿಸಲಾಯಿತು. ನಂತರ ಕ್ಯಾಪ್ಟನ್ ಸಲಾರಿಯಾ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಮಿಷನ್ನಲ್ಲಿ ನಿಯೋಜಿಸಲಾದ ಭಾರತೀಯ ಶಾಂತಿ ಪಾಲನಾ ಪಡೆಯ ಭಾಗವಾದರು. 1961 ಡಿಸೆಂಬರ್ 5ರಂದು ಕಾರ್ಯಾಚರಣೆಯ ಸಮಯದಲ್ಲಿ 1ನೇ ಗೋರ್ಖಾ ರೈಫಲ್ಸ್ನಲ್ಲಿನ 3ನೇ ಬೆಟಾಲಿಯನ್ಗೆ ಎಲಿಜಬೆತ್ ವಿಲ್ಲೆ ವಿಮಾನ ನಿಲ್ದಾಣಕ್ಕೆ ತೆರಳುವ ಹಾದಿಯಲ್ಲಿದ್ದ ರಸ್ತೆ ತಡೆಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ವಹಿಸಲಾಯಿತು. 150 ಕಟಾಂಗ ಬಂಡುಕೋರರು ಈ ರಸ್ತೆ ತಡೆಗಳ ಸುತ್ತಲೂ ಹೊಂಚು ದಾಳಿ ನಡೆಸಿದರು. ಕ್ಯಾಪ್ಟನ್ ಸಲಾರಿಯಾ ತನ್ನ ಸಹಚರರೊಂದಿಗೆ ಬಂಡುಕೋರರನ್ನು ಎದುರಿಸಿದರು ಮತ್ತು ಖುಕ್ರಿ ದಾಳಿಯೊಂದರಿಂದಲೇ 40 ಬಂಡುಕೋರರನ್ನು ಕೊಂದರು. ಇದನ್ನು ನೋಡಿದ ಉಳಿದ ಬಂಡುಕೋರರು ಓಡಿಹೋದರು. ಆದರೆ ಈ ವೇಳೆ ಬಂಡುಕೋರರು ಹಾರಿಸಿದ್ದ 2 ಗುಂಡುಗಳು ಸಲಾರಿಯಾ ಅವರ ಕುತ್ತಿಗೆಯನ್ನು ಹೊಕ್ಕಿದ್ದವು. ವಿಜಯವನ್ನೇನೋ ಸಾಧಿಸಲಾಯಿತು, ಆದರೆ ಭಾರತ ಮಾತೆಯ ವೀರಪುತ್ರನ ಬಲಿದಾನವಾಯಿತು. ಕ್ಯಾಪ್ಟನ್ ಗುರ್ಬಚನ್ ಸಿಂಗ್ ಸಲಾರಿಯಾ ಅವರ ಈ ಅಸಾಮಾನ್ಯ ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ನೀಡಿ ಗೌರವಿಸಲಾಯಿತು. ಅವರ ತ್ಯಾಗವು ಭಾರತದ ಯುವಕರಿಗೆ ಸದಾ ಸ್ಫೂರ್ತಿಯಾಗಿದೆ. 1950 ಡಿಸೆಂಬರ್ 5ರಂದು ಮಹಾನ್ ಕ್ರಾಂತಿಕಾರಿ, ಯೋಗಿ ಮತ್ತು ತತ್ವಜ್ಞಾನಿ ಅರಬಿಂದೋ ಘೋಷ್ ಪುದುಚೇರಿಯಲ್ಲಿ ಕೊನೆಯುಸಿರೆಳೆದರು. ಅವರನ್ನು ಶ್ರೀ ಅರವಿಂದರು ಮತ್ತು ಅರಬಿಂದೋ ಎಂದೂ ಕರೆಯಲಾಗುತ್ತದೆ. ಅರಬಿಂದೋ ಘೋಷ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸ್ವರಾಜ್ಯ ಪರಿಕಲ್ಪನೆಯನ್ನು ಬಲಪಡಿಸಿದರು. ತಮ್ಮ ಆರಂಭಿಕ ಜೀವನದಲ್ಲಿ ಅವರು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ಧ್ವನಿ ಎತ್ತಿದರು. ಆದರೆ ನಂತರ ರಾಜಕೀಯ ತೊರೆದು ಆಧ್ಯಾತ್ಮ ಮತ್ತು ಯೋಗದ ಹಾದಿ ಹಿಡಿದರು. ಶ್ರೀ ಅರಬಿಂದೋ ಅವರ ಕೊಡುಗೆ ಕೇವಲ ಸ್ವಾತಂತ್ರ್ಯ ಚಳುವಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ಅವರು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದರು. ಅವರ ತತ್ವಶಾಸ್ತ್ರವು ಮಾನವೀಯತೆಯ ಅಭಿವೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಒತ್ತಿ ಹೇಳಿತು. ಪುದುಚೇರಿಯಲ್ಲಿ ಸ್ಥಾಪಿಸಲಾದ ಅವರ ಅರಬಿಂದೋ ಆಶ್ರಮವು ಅವರ ಆಲೋಚನೆಗಳು ಮತ್ತು ತತ್ವಗಳನ್ನು ಇನ್ನೂ ಜೀವಂತವಾಗಿರಿಸಿದೆ. ಅರಬಿಂದೋ ಘೋಷ್ ಅವರ ಜೀವನ ಮತ್ತು ಬೋಧನೆಗಳು ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಯೋಗದ ಅದ್ಭುತ ನಿದರ್ಶನಗಳಾಗಿವೆ. ಇದು ಇಂದಿಗೂ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತದೆ. 1905 ಡಿಸೆಂಬರ್ 5ರಂದು ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಸಂಸ್ಥಾಪಕ ಶೇಖ್ ಅಬ್ದುಲ್ಲಾ ಶ್ರೀನಗರದಲ್ಲಿ ಜನಿಸಿದರು. ಆಗಿನ ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಅವರೊಂದಿಗೆ ಶೇಖ್ ಅಬ್ದುಲ್ಲಾ ಅವರ ಸಂಬಂಧಗಳು ಎಂದಿಗೂ ಉತ್ತಮವಾಗಿರಲಿಲ್ಲ. ಅವರು 1946ರಲ್ಲಿ ಮಹಾರಾಜ ಹರಿ ಸಿಂಗ್ ವಿರುದ್ಧ ಕ್ವಿಟ್ ಕಾಶ್ಮೀರ ಚಳುವಳಿಯನ್ನು ಪ್ರಾರಂಭಿಸಿದರು. ನಂತರ ಅಬ್ದುಲ್ಲಾರನ್ನು ಜೈಲಿಗೆ ಹಾಕಲಾಯಿತು. ಆದಾಗ್ಯೂ ನಂತರ ಜವಾಹರ್ಲಾಲ್ ನೆಹರು ಅವರ ಪ್ರಯತ್ನದಿಂದಾಗಿ ಶೇಖ್ ಅಬ್ದುಲ್ಲಾ ಅವರನ್ನು 1947 ಸೆಪ್ಟೆಂಬರ್ 29ರಂದು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಜಮ್ಮು ಮತ್ತು ಕಾಶ್ಮೀರ ಭಾರತದೊಂದಿಗೆ ವಿಲೀನಗೊಂಡಾಗ ಶೇಖ್ ಅಬ್ದುಲ್ಲಾ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಶೇಖ್ ಅಬ್ದುಲ್ಲಾ ಅವರು 1953ರವರೆಗೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದರು. ಸಿಎಂ ಆಗಿದ್ದಾಗ ಅಬ್ದುಲ್ಲಾ ಅವರು ಪ್ರತ್ಯೇಕತಾವಾದವನ್ನು ಬೆಳೆಸಿದರು ಮತ್ತು ಪಾಕಿಸ್ತಾನದ ಜನರಲ್ ಅಯೂಬ್ ಖಾನ್ ಅವರನ್ನು ಭೇಟಿಯಾದ ಆರೋಪವನ್ನು ಎದುರಿಸಿದ್ದರು. ಈ ಕಾರಣದಿಂದಾಗಿ ಅವರನ್ನು ಸುಮಾರು 11 ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು. ಶೇಖ್ ಅಬ್ದುಲ್ಲಾ ಅವರನ್ನು 1964ರಲ್ಲಿ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಆದರೆ ನೆಹರು ಅವರ ಮರಣದ ನಂತರ ಶಾಸ್ತ್ರೀಜಿ ಅವರನ್ನು ಗೃಹ ಬಂಧನದಲ್ಲಿ ಇರಿಸಲು ಆದೇಶಿಸಿದರು. 1972ರಲ್ಲಿ ದೇಶದಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಶೇಖ್ ಅಬ್ದುಲ್ಲಾ ಮತ್ತೆ ಬಂಧನದಿಂದ ಬಿಡುಗಡೆಗೊಂಡರು. ಅವರು 1982ರ ಸೆಪ್ಟೆಂಬರ್ 8ರಂದು ಕೊನೆಯುಸಿರೆಳೆದರು. ಆಗ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅಬ್ದುಲ್ಲಾ ನಿಧನದ ನಂತರ ಅವರ ಪುತ್ರ ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿಯಾದರು. 2013ರ ಡಿಸೆಂಬರ್ 5ರಂದು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪುವರ್ಣೀಯ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಜೊಹಾನ್ಸ್ಬರ್ಗ್ನಲ್ಲಿ ಕೊನೆಯುಸಿರೆಳೆದರು. ನೆಲ್ಸನ್ ಮಂಡೇಲಾ ಅವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದಾರೆ. 1918ರ ಜುಲೈ 18ರಂದು ಜನಿಸಿದ ಮಂಡೇಲಾ ನ್ಯಾಯ, ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಸುದೀರ್ಘ ಹೋರಾಟ ನಡೆಸಿದರು. ಅವರು ತಮ್ಮ ಜೀವನದ 27 ವರ್ಷಗಳನ್ನು ಜೈಲಿನಲ್ಲಿ ಕಳೆದರು. ಆದರೆ ಅವರ ದೃಢತೆ ಮತ್ತು ಅದಮ್ಯ ಧೈರ್ಯವು ದಕ್ಷಿಣ ಆಫ್ರಿಕಾವನ್ನು ಮಾತ್ರವಲ್ಲದೆ ಇಡೀ ಜಗತ್ತನ್ನು ಪ್ರೇರೇಪಿಸಿತು. 1990ರಲ್ಲಿ ಜೈಲಿನಿಂದ ಬಿಡುಗಡೆಯಾದ ನಂತರ ವರ್ಣಭೇದ ನೀತಿಯನ್ನು ಕೊನೆಗೊಳಿಸಲು ಮತ್ತು ಬಹುಜನಾಂಗೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. 1994ರಲ್ಲಿ ಮಂಡೇಲಾ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪುವರ್ಣೀಯ ಅಧ್ಯಕ್ಷರಾದರು. ಅವರಿಗೆ 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. 1990ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯೂ ಲಭಿಸಿತ್ತು.
ಕನ್ನಡ ಲೇಖಕ, ಗೀತರಚನೆಕಾರ ಮತ್ತು ಕವಿ ಜಿ.ಪಿ. ರಾಜರತ್ನಂ ಅವರು 1909 ಡಿಸೆಂಬರ್ 5ರಂದು ಜನಿಸಿದರು. 1931ರಲ್ಲಿ ಕನ್ನಡದಲ್ಲಿ MA ಮುಗಿಸಿದ ಅವರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅದರಲ್ಲೂ ಕನ್ನಡದ ಬಗ್ಗೆ ಅವರಲ್ಲಿದ್ದ ಅಭಿಮಾನ ಹೇಳತಿರದ್ದು. ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಪಾಳಿ, ಹಿಂದಿ, ಪ್ರಾಕೃತ, ತೆಲುಗು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದ್ದರೂ ಕೂಡ ಕನ್ನಡ ಎಂದರೆ ಅವರಿಗೆ ವಿಶೇಷ ಪ್ರೀತಿ. ರಾಜರತ್ನಂ ಅವರು ಮಕ್ಕಳಿಗಾಗಿ ಕವಿತೆಗಳನ್ನು ರಚಿಸುವಲ್ಲಿ ಹೆಸರುವಾಸಿಯಾಗಿದ್ದರು. ಬಣ್ಣದ ತಗಡಿನ ತುತ್ತೂರಿ, ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪ, ಕೂಸುಮರಿ ಬೇಕೆ ಮುಂತಾದ 10 ಹಲವು ಮಕ್ಕಳ ಪದ್ಯಗಳನ್ನು ರಾಜರತ್ನಂ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಈಗಲೂ ಕೂಡ ಮಕ್ಕಳು ಈ ಹಾಡುಗಳನ್ನು ಹೇಳಿ ಆನಂದಿಸುತ್ತಾರೆ. ಅವರು ರತ್ನನ ಪದಗಳು ಮತ್ತು ನಾಗನ ಪದಗಳು ಸೇರಿದಂತೆ 338 ಪ್ರಕಟಣೆಗಳಲ್ಲಿ 230 ಕೃತಿಗಳನ್ನು ಬರೆದಿದ್ದಾರೆ. ಹಲವು ಕವಿ ಸಮ್ಮೇಳನಗಳ ಅಧ್ಯಕ್ಷತೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್, 1978ರಲ್ಲಿ ದೆಹಲಿಯಲ್ಲಿ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವೆಲ್ಲ ರಾಜರತ್ನಂ ಅವರಿಗೆ ಸಂದ ಗೌರವಗಳು. ಅವರು 1979ರ ಮಾರ್ಚ್ 13ರಂದು ಕೊನೆಯುಸಿರೆಳೆದರು. 1958ರ ಡಿಸೆಂಬರ್ 5ರಂದು ಚಂದಾದಾರರ ಟ್ರಂಕ್ ಡಯಲಿಂಗ್ ಅಂದರೆ STD ಸೇವೆಯನ್ನು ಇಂಗ್ಲೆಂಡ್ನ ಬ್ರಿಸ್ಟಲ್ ನಗರದಲ್ಲಿ ಪ್ರಾರಂಭಿಸಲಾಯಿತು. ಇದು ದೂರಸಂಪರ್ಕ ವಲಯದಲ್ಲಿ ಗಮನಾರ್ಹ ಪ್ರಗತಿಯಾಗಿದ್ದು, ಬಳಕೆದಾರರಿಗೆ ಹಸ್ತಚಾಲಿತ ಆಪರೇಟರ್ನ ಸಹಾಯವಿಲ್ಲದೆ ದೂರದ ಕರೆಗಳನ್ನು ಮಾಡಲು ಅನುವು ಮಾಡಿಕೊಡುತ್ತಿತ್ತು. STD ದೂರಸಂಪರ್ಕ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ವೇಗವಾಗಿ ಮಾಡಿತು. ಇದರ ಅಡಿಯಲ್ಲಿ ಬಳಕೆದಾರರು ಸಂಖ್ಯೆಯನ್ನು ಡಯಲ್ ಮಾಡುವ ಮೂಲಕ ನೇರವಾಗಿ ಕರೆ ಮಾಡಬಹುದಾಗಿತ್ತು. ಇದಕ್ಕೆ ಪ್ರತ್ಯೇಕ ಆಪರೇಟರ್ನ ಅಗತ್ಯ ಇರಲಿಲ್ಲ. ಈ ಸೇವೆಯು ಸಮಯವನ್ನು ಉಳಿಸುವುದಲ್ಲದೆ ದೂರಸಂಪರ್ಕ ಜಾಲದ ವಿಶ್ವಾಸಾರ್ಹತೆ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸಿತು. ಬ್ರಿಸ್ಟಲ್ನಲ್ಲಿ ಪ್ರಾರಂಭವಾದ ಈ ಸೇವೆಯು ಆ ಸಮಯದಲ್ಲಿ ತಾಂತ್ರಿಕ ಪ್ರಗತಿಗೆ ಒಂದು ಪ್ರಮುಖ ಉದಾಹರಣೆಯಾಯಿತು ಮತ್ತು ನಂತರ ಇದನ್ನು ಪ್ರಪಂಚದಾದ್ಯಂತದ ದೂರಸಂಪರ್ಕ ಸೇವೆಗಳಲ್ಲಿ ಅಳವಡಿಸಲಾಯಿತು. ಈ ಘಟನೆಯನ್ನು ದೂರಸಂಪರ್ಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. ಇದು ಆಧುನಿಕ ಫೋನ್ ಸಂವಹನಗಳಿಗೆ ಅಡಿಪಾಯವನ್ನು ಹಾಕಿತು. ವಿಶ್ವ ಮಣ್ಣಿನ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 5ರಂದು ಆಚರಿಸಲಾಗುತ್ತದೆ. ಇದು ಮಣ್ಣಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ಸಂರಕ್ಷಿಸಲು ಜಾಗತಿಕ ಪ್ರಯತ್ನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಮಣ್ಣು ನಮ್ಮ ಪರಿಸರ ಮತ್ತು ಆಹಾರ ಭದ್ರತೆಯ ಪ್ರಮುಖ ಭಾಗವಾಗಿದೆ. ಇದು ಸಸ್ಯಗಳಿಗೆ ಪೌಷ್ಟಿಕಾಂಶವನ್ನು ನೀಡುವುದಲ್ಲದೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು, ನೀರನ್ನು ಶುದ್ಧೀಕರಿಸಲು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶ್ವಸಂಸ್ಥೆಯು 2014ರಲ್ಲಿ ಈ ದಿನವನ್ನು ಅಧಿಕೃತವಾಗಿ ಗುರುತಿಸಿತು. ಈ ದಿನವು FAOನ ಉಪಕ್ರಮಗಳನ್ನು ಮತ್ತು ಮಣ್ಣಿನ ಸಂರಕ್ಷಣೆಯನ್ನು ಉತ್ತೇಜಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಥಾಯ್ಲೆಂಡ್ನ ರಾಜ ಭೂಮಿಬೋಲ್ ಅದುಲ್ಯದೇಜ್ ಅವರ ಪ್ರಯತ್ನಗಳನ್ನು ಗೌರವಿಸುತ್ತದೆ. ಮಣ್ಣು ನಮ್ಮ ಜೀವನಕ್ಕೆ ಆಧಾರವಾಗಿದೆ ಮತ್ತು ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುದನ್ನು ಈ ದಿನ ನೆನಪಿಸುತ್ತದೆ.